ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಭಾರತದಿಂದ ಆಪರೇಷನ್ ಆಕ್ರಮಣಕ್ಕೆ ಸಿದ್ಧತೆ, ಸೇನೆಯಿಂದ ಸಮರಾಭ್ಯಾಸ. ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆ ನಿಯೋಜನೆ, ವಾಯುಸೇನೆ ಸರ್ವಸನ್ನದ್ಧ. ಪಾಕ್ ನಾಗರಿಕರಿಗೆ ನೀಡಿರುವ ವೀಸಾ ರದ್ದತಿಗೆ ಕ್ರಮ, ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಂದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ. ಪಾಕ್ ನಾಗರಿಕರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡಲು ಸೂಚನೆ. ಪಾಕಿಸ್ತಾನ ಪ್ರಜೆಗಳ ಬಗ್ಗೆ ರಾಜ್ಯದಲ್ಲಿ ವೆರಿಫೈ ಮಾಡ್ತಾ ಇದ್ದೀವಿ, ಅನಧಿಕೃತವಾಗಿರೋರನ್ನ ಹುಡುಕ್ತಾ ಇದ್ದೀವಿ. ರಾಜ್ಯದಲ್ಲಿರೋ ಪಾಕಿಸ್ತಾನಿಯರ ಬಗ್ಗೆ ಎನ್ಐಎಗೆ ಮಾಹಿತಿ ನೀಡ್ತೀವಿ ಎಂದರು ಗೃಹ ಸಚಿವ ಪರಮೇಶ್ವರ್. ಉತ್ತರ ಕನ್ನಡದಲ್ಲಿ ನೆಲೆಸಿರೋ 14 ಮಂದಿ ಪಾಕಿಸ್ತಾನಿಯರಿಗೆ ಟೆನ್ಷನ್. ಭಾರತೀಯ ಪುರುಷರನ್ನ ಮದುವೆಯಾಗಿ ಭಟ್ಕಳದಲ್ಲೇ ವಾಸವಿರೋರಿಗೆ ಮುಂದೇನು ಅನ್ನೋ ಪ್ರಶ್ನೆ. ಮಂಗಳೂರಲ್ಲಿರೋ 2 ಪಾಕ್ ಯುವತಿಯರು ಕಂಗಾಲು. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮಗು ರಕ್ಷಿಸಿದ ಟೂರಿಸ್ಟ್ ಗೈಡ್. ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿ ವೇಳೆ ಮಗು ರಕ್ಷಣೆ. ಶೀಲ್ಡ್ನಂತೆ ಕಂದಮ್ಮನನ್ನ ಕಾಪಾಡಿದ ನಸ್ಕತ್ ಅಹಮದ್ ಶಾ ನಡೆಗೆ ಎಲ್ಲೆಡೆ ಪ್ರಶಂಸೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.